ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಕೃಷಿ ಮೇಳ ಅಂಗವಾಗಿ ಸಮಗ್ರ ಕೃಷಿ, ಸ್ವಾವಲಂಬಿ ಕೃಷಿ, ರೈತರಿಂದ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಬಳಗನೂರಿನ ಮರಿಶಿವಯೋಗಿಗಳ ಮಠದ ಬಸವಸಿದ್ದೇಶ್ವರ ಸ್ವಾಮೀಜಿ ರಾಯಚೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ, ಕೃಷಿ ವಿಸ್ತರಣಾ ನಿರ್ದೇಶಕ ಡಾ ಕೆಆರ್ ಕುರುಬರ, ಆಡಳಿತ ಮಂಡಳಿಯ ಸದಸ್ಯ ಮಲ್ಲಿಕಾರ್ಜುನ, ಬಸವನಗೌಡ ಬ್ಯಾಗವಾಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕೈಪಿಡಿ ಬಿಡುಗಡೆ ಮಾಡಲಾಯಿತು. ಬಳಿಕ ಸಿದ್ದೇಶ್ವರ ಸ್ವಾಮೀಜಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೃಷಿಯಲ್ಲಿ ಬಳಕೆ ಮಾಡುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಹೇಳಿದರು. ಅತ್ಯಂತ ಅವಶ್ಯಕವಾಗಿರುವಂತಹ ಸಂಸ್ಕೃತಿ ಕೃಷಿ ಸಂಸ್ಕೃತಿ. ಇವತ್ತು ಕೃಷಿ ಸಂಸ್ಕೃತಿ ಉಳಿಬೇಕಾಗಿತ್ತು ಅಂತಂದ್ರೆ ಕೃಷಿ ಸಂಸ್ಕೃತಿ ಇರುವ ಕಾರಣದಿಂದಾಗಿ ಆ ಕೃಷಿ ಸಂಸ್ಕೃತಿ ಉಳಿದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಡಾ ಎಂ ಹನುಮಂತಪ್ಪ ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಮೇಲೆ ಹೆಚ್ಚು ಅವಲಂಬಿತರಾಗದೆ ರೈತ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಉತ್ತಮ ಆದಾಯ ಗಳಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಒಂದೇ ಬೆಳೆ ಬೆಳೆದು ಒಂದೇ ಬೆಳೆಗೆ ಏನಾದರೂ ಕೀಟ ರೋಗ ಬಂದ್ರೆ ಒಂದೇ ಸರಿ ಹಾಕ್ಬಿಟ್ರೆ ಇದಕ್ಕೆಲ್ಲನೂ ಸಹಕಾರ ಇದೆ. ಫಸಲ್ ಬಿಮೆ ಯೋಜನೆ ಸಾಕಷ್ಟು ಸ್ಕೀಮ್ಸ್ ಎಲ್ಲ ಇದಾವೆ. ಆ ಸ್ಕೀಮ್ಸ್ ಎಲ್ಲ ಇನ್ವಾಲ್ವ್ ಮಾಡಬೇಕು, ಉಪಯೋಗ ಮಾಡಬೇಕು. ಡಾ ಕೆಆರ್ ಕುರುಬರ ಕೃಷಿ ಮೇಳದಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಗಳನ್ನು ರೈತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮುಂದಾಗಬೇಕು. ಇದರಿಂದ ಕೃಷಿಗೆ ಪೂರಕವಾಗಲಿದೆ ಎಂದರು. ನಾವು ಒಟ್ಟು 10 ಜನ ಯಶಸ್ವಿ ಕಂಡಂತ ರೈತರು, ಜೀವನದಲ್ಲಿ ಒಕ್ಕಲುತನದಲ್ಲಿ ಸಾಧನೆ ಮಾಡಿದಂತ ರೈತರನ್ನ ಮಾತುಗಳು ಬರ್ತಾ ಇದ್ದಾರೆ. ಅವರ ಅನುಭವವನ್ನ ತಾವೆಲ್ಲರೂ ಕೇಳಿ ಪಡಿಬೇಕಂತೇಳಿ. ಡಿ ಮಲ್ಲಿಕಾರ್ಜುನ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸುವ ಕೆಲಸದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರೈತರು ತೊಡಗಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಯಾಕಂದ್ರೆ ರೈತರಿಂದಲೇ ನಮ್ಮ ವಿಶ್ವವಿದ್ಯಾಲಯ, ರೈತರು ಇದ್ರೇನೆ ನಮ್ಮ ವಿಶ್ವವಿದ್ಯಾಲಯ. ಹಾಗಾಗಿ ತಮ್ಮ ಸಮಯವನ್ನ ಹೆಚ್ಚಿನ ರೀತಿಯಲ್ಲಿ ತಮ್ಮ ರೈತರಿಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಗತಿಪರ ರೈತ ತಿಪ್ಪೇಸ್ವಾಮಿ ಹಾಗೂ ಜಯಲಕ್ಷ್ಮಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮಗೆ ಎಲ್ಲ ಒಕ್ಕಣಿಕೆ ಮಾಡಿಬಿಟ್ಟು ನಮಗೆ ಕೊಡ್ತಕ್ಕಂಥ ತಂತ್ರಜ್ಞಾನ ಬಂದ್ರಿಂದ ಸಿರಿಧಾನ್ಯ ಬೆಳೆಯಲಿಕ್ಕೆ ಏನೂ ಕಷ್ಟ ಇಲ್ಲ. ಖಂಡಿತವಾಗಲೂ ನಾವು ಯಾವುದೇ ಭಯ ಇಲ್ಲದೆ ಸಿರಿಧಾನ್ಯಗಳನ್ನು ಬೆಳಿಬೋದು ಅಂತ ನಾನು ಅನುಭವ ತಗೊಂಡಿದ್ದೀನಿ. ಸ್ವಲ್ಪ ಅದನ್ನ ಟೈಮ್ ಕೊಡೋದನ್ನ ಬಿಟ್ಟು ಬೇರೆ ಬೇರೆ ಬೆಳಿಗ್ಗೆ ಯಾವ ಚಟುವಟಿಕೆ ಮಾಡಿದ್ರೆ ನಮಗೆ ಲಾಭ ಅನ್ನೋದ್ರ ಕಡೆಗೆ ಗಮನ ಕೊಟ್ಟು ಅದರ ಕಡೆಗೆ ಸ್ವಲ್ಪ ದುಡಿಮೆಯನ್ನು ಮಾಡೋದ ಕಲ್ತ್ರೆ ನಾವು ಸ್ವಾವಲಂಬಿ ಜೀವನ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ದೂರದರ್ಶನದೊಂದಿಗೆ ಶಿಕ್ಷಕಿ ಶರಣಮ್ಮ ರಾಯಚೂರಿನಲ್ಲಿ 2 ದಿನಗಳ ಜಿಲ್ಲಾ ಉತ್ಸವ ಹಾಗೂ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದ್ದು ಫಲಪುಷ್ಪ ಪ್ರದರ್ಶನ ಮತ್ತು ಮತ್ಸ್ಯ ಮೇಳ ಆಯೋಜಿಸಲಾಗಿದೆ. ಫಲಪುಷ್ಪ ಪ್ರದರ್ಶನದಲ್ಲಿ ವಿವಿಧ ಹೂಗಳಿಂದ ಅಲಂಕಾರ ಮಾಡಿರುವುದು ಪ್ರೇಕ್ಷಕರನ್ನು ಸೆಳೆಯಲಿದೆ ಎಂದರು. ಆಮೇಲೆ ಸ್ಕೂಲ್ ಮಕ್ಕಳು, ಆಮೇಲೆ ಪಾಲಕ ಪೋಷಕರು ಎಲ್ಲರೂ ಬಂದು ಈ ರಾಯಚೂರು ಉತ್ಸವನ ಎಂಜಾಯ್ ಮಾಡ್ತಿದ್ದಾರೆ. ಯಾರ್ಯಾರು ಬಂದಿಲ್ಲ ದಯವಿಟ್ಟು ಸಾಯಂಕಾಲ ಬನ್ನಿ, ಮತ್ತು ನಾಳೆ ಒಂದು ದಿನಾನೂ ಇದೆ, ಬಂದು ಎಲ್ಲರೂ ಜಿಲ್ಲಾ ಉತ್ಸವನ ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ತೇನೆ. ರೈತ ವಿಜಯಕುಮಾರ್ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಹತ್ತಿ, ತೊಗರಿ ಸೇರಿದಂತೆ ವಿವಿಧ ಬೆಳೆ ಬೆಳೆಯಲಾಗುತ್ತಿದೆ. ಇದರಿಂದ ಉತ್ತಮ ಲಾಭ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಆಮೇಲೆ ವಿಜ್ಞಾನಿಗಳ ಸಲಹೆ ನಿಂತು ಏನು ಆಗ್ತದ ಅನ್ನೋದು ನನಗಾಗಿದೆ ಸರ್. ಕೃಷಿ ವಿಜ್ಞಾನ ಕೇಂದ್ರ ನಿಂತು ಏನು ಕೇಳ್ತಿರಲ್ರಿ, ಕೇಳಿ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾನು ಸಿಗ್ತದ ಅನ್ನೋದು ನನಗೆ ಪೂರಾ ಮನನಾಗಿದೆ ಸರ್. ಇದೇ ವೇಳೆ ರೈತರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಆಯೋಜಿಸಲಾಗಿತ್ತು.